ಸರ್. ನೋಡ್ರಿ ಇವತ್ತಿಗೆ ನಾವು ಎಲ್ಲ ರೈತರು ಏನು ಕೊಟ್ಟಬಾಗಿ ಯತ್ನಾರವ್ರಿಗೆ ಹೋರಾಟ ಸ್ಟಾರ್ಟ್ ಮಾಡಿದ್ರಲ್ಲ ಅಹೋರಾತ್ರಿ ಧರಣಿ, ಅದರ ಭಾಗವಾಗಿ ಇವತ್ತಿಗೆ 8ನೇ ದಿವಸ ಉಪವಾಸ ಸತ್ಯಾಗ್ರಹ. ಇಷ್ಟೆಲ್ಲ ರೈತರು ಇಷ್ಟೊಂದು ಶಾಂತಿಯುತ ಹೋರಾಟ ಮಾಡ್ರೆ ಇವತ್ತಿನ ತನಕ ಇದಕ್ಕೆ ಬೆಲೆ ಸಿಗದಂತಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಇದು ಏನು ಅಲಕ್ಷ್ಯ ಮಾಡತ್ತಾರತ್ತಂದ್ರೆ ಇಲ್ಲಿ ಬರುವಂಥ ಅಧಿಕಾರಿಗಳು ಏನು ನಾವು ಮನವಿ ಸಲ್ಲಿಸಿದ್ರಲ್ಲ, ಚಿಕ್ಕೋಡಿ ಒಳಗೆ ನಾವು ಮೊದಲು ಈಗ 1.5-2 ತಿಂಗಳ ಹಿಂದೆ ಮನವಿ ಕೊಟ್ಕೊಂತ ಎಲ್ಲ ಕಡೆ ಹೇಳ್ಕೊಂತ ಬಂದಿದ್ರು. ನಾವು ಇದನ್ನು ಎಲ್ಲಿ ಮನವಿ ಕೊಟ್ಟಿದ್ದು ಅಂದ್ರೆ ತಹಶೀಲ್ದಾರ್ ಅವ್ರಿಗೆ, AC ಅವ್ರಿಗೆ, ನೀರಾವರಿ ಇಲಾಖೆ, ಬೆಳಗಾವಿ DC ಅವ್ರಿಗೆ, RC ಅವ್ರಿಗೆ ಮನವಿ ಕೊಟ್ಟು ನಾವು ರಾಮಲಿಂಗಾರೆಡ್ಡಿ ಅವರು ಆ ಟೈಮ್ದಾಗ ಸಚಿವರು, ಇದು ನೀರಾವರಿ ಸಚಿವರು ಇದ್ದಾಗ ಅಲ್ಲಿ ಖುದ್ದಾಗಿ ಹೋಗಿ ಮನವಿ ಸಲ್ಲಿಸಿ ಅಲ್ಲಿಂದ ರಾಥೋಡ್ ಅಂತ ಇದ್ರಿ ನಮ್ಗೆ. ಈಗ ಅವರು MD ಆಗ್ಯಾರ. ನಾವು ಇಲ್ಲಿ ಹೋರಾಟ ಕುಂತ ನಂತರ MD ಆಗ್ಯಾರ ಅವ್ರು 3ನೇ ದಿವಸಕ್ಕೆ. ಅವರು ಅಲ್ಲಿಂದ ದೂರವಾಣಿ ಮುಖಾಂತರ ಮಾತಾಡಿ ಅಲ್ಲಿ ಅಮೌಂಟು ಬಿಡುಗಡೆ ಮಾಡೋದು ಕೆಲಸ ಮಾಡಿದ್ರು ಅವರು. ಇದೆಲ್ಲ ಮುಗಿದ ಪ್ರಕ್ರಿಯೆ ಮುಗಿದ್ರೆ ಬಿ ಯಾವುದೂ ನೀರು ಬರೋ ಕೆಲಸ ಆಗಲ್ಲ ಅಂತ ನಾವೇನು ಮಾಡಿದ್ರು ಸರ್, ಇದು ಹಿಂಗೆ ಕೂತ್ರ ಮನೆ ಆಗೋದಿಲ್ಲ ಅಂತ ಇಲ್ಲಿ ಹೋರಾಟಕ್ಕೆ ಬಂದು ಕುಂತು ಬಿಟ್ಟಿವ್ರಿ ನಾವು. ಅಹೋರಾತ್ರಿ ಯಾರಿಗೂ ಸಮಸ್ಯೆ ಆಗದಂಗೆ ನಾವು ಇಲ್ಲಿ ಹೋರಾಟ ಬಂದು ಕುಂತೀವ್ರಿ ಆ ಟೈಮ್ಗೆ. ನೋಡಿ ಸರ್, ನಮಗೆ 1,45,00,000 ರೂಪಾಯಿ ಅಮೌಂಟ್ ಅಂತೂ ಬಿಡುಗಡೆ ಆಗ್ಯದ್ರಿ. ಇದು ನಮಗೆ ನೀರು ಬೇಕಾದ್ರೆ ಕೊನೆ ಒಂದು 5-6 ಹಳ್ಳಿಗೆ 10 ವರ್ಷದಿಂದ ನೀರು ಬಂದಿಲ್ಲ. ಅದು ಟೋಟಲಿ 20 ವರ್ಷ ಕಾಲುವೆ ನಿರ್ಮಾಣ ಆಗಿದ್ದಿಲ್ಲ. ಒಂದು 10 ವರ್ಷ ಹೆಚ್ಚು ಕಡಿಮೆ ಬರ್ತಿದ್ರಿ, 10 ವರ್ಷ ನೀರು ಬಂದಿಲ್ಲ ಅಂತೇಳಿ ನಾವು ಬಂದು ಕೂತಿರಿ. ಇಲ್ಲಿ ಬಂದು ಕುಂತಾದ ನಂತರ 18 ಹಳ್ಳಿ ರೈತರು ಬರೋಕೆ ಸ್ಟಾರ್ಟ್ ಮಾಡಿದೆ ಸರ್ ಇಲ್ಲಿ. ಯಾಕಂದ್ರೆ ರೀ ನಮ್ದು ಏನು ಮುಖ್ಯ ಕಾಲುವೆ ಒಂದು ಏನು ಟೇಲ್ ಏನು ಕೊನೆಯ ಭಾಗ ಐತ್ರಲ್ಲ, ಹಂಗೆಲ್ಲ ಉಪ ಕಾಲುವೆಗಳಿಗೂ ಕೂಡ ಐತ್ರಿ. ಅದು ಅಲ್ಲೂ ಎಲ್ಲೂ ನೀರು ಮುಟ್ಟಿಲ್ಲ ಸರ್. ಇದು 18 ಹಳ್ಳಿ ಸಂಬಂಧಪಟ್ಟ ಅಂದಾಜು 1 ಲಕ್ಷ ಜನಸಂಖ್ಯೆ ಐತ್ರಿ ಸರ್. ಇದು ಒಂದು ಅದರ ಪ್ರಕಾರ ಎಲ್ಲ ದೊಡ್ಡ ಹಳ್ಳಿನೇ ಇದಾವ್ರಿ ಸರ್. ಇವೆಲ್ಲ ಒಂದು 20-ರಿಂದ 25,000 ಹೆಕ್ಟರ್ ಆಗ್ತದ್ರಿ. ಮತ್ತು ನೀರಾವರಿ ಸಂಪೂರ್ಣ ಈಗ ನಾವೇನು ಹೋರಾಡ್ಕೊಂಡ್ರೆ ಏನು ಅನುಭವ ಬಂದಿದೆ ಸರಿ ಪರಿಸರ ಮತ್ತು ಇನ್ನೂ ಹೆಚ್ಚಿಗೆ ಉಪಯೋಗ ಆಗ್ತದ್ರಿ. ಅದು ಈಗ ತಹಶೀಲ್ದಾರ್ ಅವರಾಗಲಿ, AC ಅವರಾಗಲಿ ಎಲ್ಲರೂ ಬರತ್ತಾರ ಸರ್. ಬಂದು ಮೊದಲನೇದು ಏನು ಅವ್ರಲ್ಲಿ ಒಂದು ವಿಚಾರ ಇಟ್ಕೊಂಡು ಬಂದಿರ್ತಾರಂದ್ರೆ ಯಾವ ಕಾಲುವೆ ನೋಡಿರಂಗಿಲ್ಲ ಅವ್ರ, ಎಲ್ಲಿ ಪಂಪೋಸ್ ಐತಿ ನೋಡಿರಂಗಿಲ್ಲ, ಎಲ್ಲಿ ದುರಸ್ತಿ ಆಗ್ಬೇಕಾಗಿತ್ತು ನೋಡಿರಂಗಿಲ್ಲ. ಇದು ಯಾವುದೂ ಇಲ್ಲದ ನೇರವಾಗಿ ಏನು ಬರ್ತಾರ್ರಿ, ಇಲ್ಲಿ ನಾವು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರ್ರಿ, ನೀವು ದಯವಿಟ್ಟು ಇದನ್ನ ಪ್ರತಿಭಟನೆ ಹಿಂದೆ ಪಡ್ಕೊಡ್ರಿ. ಇದ್ರ ಮೂಲ ಎದ್ದು ಕಾಣಕತ್ತದ ಏನಂದ್ರೆ ನೀರಾವರಿ ಇಲಾಖೆಯವ್ರನ್ನ ರಕ್ಷಣೆ ಮಾಡಕ್ ಬರದಾರ ಹೊರತ ನಮಗೆ ಯಾವ್ದು ಪರಿಹಾರ ಮಾಡಕ್ಕೇನು ಬರಂಗಿಲ್ಲ ಅವ್ರು. ಯಾಕಂದ್ರೆ ನಮಗೀಗ 10 ಬೇಡಿಕೆಗಳು ಕೊಟ್ಟಿದ್ವಿ. ಮೊನ್ನೆ ಬೆಳಗಾವಿಯಿಂದ C ಅವ್ರು ಬಂದಿದ್ದಾರೆ ನಮ್ಮ ನೀರಾವರಿ ಇಲಾಖೆಯವ್ರ. ಆ ಟೈಮ್ದಾಗ ನಮ್ಮ ಲಿಖಿತ ರೂಪದಾಗ ಭರವಸೆ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಯಾವುದೂ ಸಮಯ ನಿರ್ದಿಷ್ಟ ಇಲ್ಲ, ಮತ್ತು ಯಾವುದೂ ಮಾಡ್ತೇವೆ ಅನ್ನೋದು 100% ಯಾವುದೂ ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಂದ ನಾವು ಏನು ಕೇಳೇವೆ ಅವ್ರಿಗೆ ಅಂದ್ರೆ ಇಲ್ಲಿ ಏನು ಅವ್ಯವಹಾರ ಆಗೈತಿ ಅದ್ರ ಬಗ್ಗೆ ಏನು ನಿಮ್ಮ ತನಿಖೆ. ಅವ್ಯವಹಾರ ಅಂದ್ರೆ ಸಂಪೂರ್ಣ ಕಾಲುವೆ ಹಾಳಾಗಿತ್ತು, 100% ಹಾಳಾಗಿದ್ರಿ. ಇದು ನೋಡ್ರಿ, ಜಿಲ್ಲಾಧಿಕಾರಿಗಳು ಬರ್ಬೇಕನ್ನೋ ಪಟ್ ಅನ್ನೋಕ್ಕಿತ್ತು ಇದು ಏನಂದ್ರೆ ಅವ್ರದ್ದು ಕಾರ್ಯ ಅಲ್ಲದ. ಅವ್ರ ಅಡಿಯೊಳಗೆ ನಾವು 18-21 ಹಳ್ಳಿ ಬರ್ತಾವೋ ಇಲ್ಲ ನಮ್ಗೆ ಅದು ಅವ್ರಿಗೆ ಹೇಳ್ರಿ. ಅವ್ರು ಬರಬೇಕಂತಲ್ಲಿ ಬರೋದಿಲ್ಲ ಅಂದ್ರೆ ಲಿಖಿತ ರೂಪದ ನಮ್ಗೆ ಯಾವ್ದಕ್ಕೆ ಬರೋಕ್ಕಾಗಲ್ಲ ಬರೆದು ಕೊಡು ಅಂತ ಹೇಳಿವ್ರಿ ನಾವ್ರಿ. ಅವ್ರಿಗೆ ಬರಲಿಲ್ಲ ಅಂದ್ರೆ ಮತ್ತೊಂದು ಹೇಳಿದ್ರು ನಾವು. ಅವ್ರು ಏನು ಹೇಳ್ತಾರೋ ಬೆಳಗಾವಿಗೆ ಮೀಟಿಂಗ್ ಮಾಡ್ತೇವೆ ಬರ್ರಿ ಅಂತಾರೆ ಅವ್ರು. ನಾವು ಈ ರೈತರ ಸಮೂಹ ಬಿಟ್ಟು ಕಿಶನ್ ಹೋಗಕ್ಕೆ ಬರಂಗಿಲ್ಲ ರೀ. ಯಾಕಂದ್ರೆ ಇದು ನಮ್ಮ ರೈತರ ಸಮಸ್ಯೆ ಇದೆ, ಏನು 2-3 ವೈಯಕ್ತಿಕ ಸಮಸ್ಯೆಗಳಲ್ಲ. ನೀನಿಗೆ ಬಂದು ಹೇಳ್ತಾರ್ರಿ ನಮ್ಮ ಚಿಕ್ಕೋಡಿ AC ಅವರ ಎಲ್ಲರೂ ಸಮಕ್ಷ ಎಲ್ಲ ಮಾಧ್ಯಮದವ್ರ ಸಮ್ಮುಖದಾಗ ಐತಿದ, ಪೊಲೀಸ್ ಅಧಿಕಾರಿಗಳ ಸಮ್ಮುಖದಾಗ ಐತಿ. ಇಲ್ಲಿ ನಮ್ಮ ಹುಕ್ಕೇರಿ IB ಬರ್ರಿ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಹುಕ್ಕೇರಿ IB ಬರೋದ, ಚಿಕ್ಕೋಡಿ IB ಬರೋದ, ಇದು ಯಾರ್ದ್ರಿ? ಇದು ಗೌರ್ಮೆಂಟ್ ದರ್ಲೆ ಜಾಗ ಇದೆ ನೋಡ್ರಿ. ನಾವು ಮೊದಲಿನ ದಿವಸ ಹೇಳಿದೇವ್ರಿ, ಈ ನೀರಾವರಿ ಇಲಾಖೆ ಅಲ್ರಿ, ಯಾವುದೇ ಇಲಾಖೆ ಅಲ್ರಿ, ಹೊಸ ಕೆಲಸ ಶಾಂಕ್ಷನ್ ಮಾಡಿ ಅವ್ರು ಉಸ್ತುವಾರಿ ನಿಂತು ಅದನ್ನ ಕೆಲಸ ರೆಡಿ ಮಾಡಿ ಯಾರ ಕೈಯಾಗ ಕೊಟ್ಟಿರ್ತಾರೆ? ಅಧಿಕಾರಿಗಳು ಕೈಯಾಗ ಕೊಟ್ಟಿರ್ತಾರೆ. ಅವ್ರು ₹1 ಬಿಲ್ ಬಂದ್ರೆ ಅಧಿಕಾರಿಗಳು ತೆಗೆದಿರ್ತಾರೆ, 1 ಕೋಟಿ ಬಿಲ್ ಬಂದ್ರೆ ಅಧಿಕಾರಿಗಳು ತೆಗೆದಿರ್ತಾರೆ. ಹಿಂಗಾಗಿ ನಮ್ದು ಏನು ಹೋರಾಟ ಇದ್ರೆ ಅಧಿಕಾರಿಗಳು ಇರ್ತಾರೆ. ನಮ್ದು ಹೋರಾಟ, ನಮ್ಮ ನಿಲುವು ಏನಂದ್ರೆ ನಾವೇನು ಮನವಿಗಳು ಸಲ್ಲಿಸೇವು, ಯಾವ್ಯಾವ ಅಧಿಕಾರಿಗಳು ಬರಬೇಕು, ಇಲ್ಲಿಸ್ ಮಠ ಏನು ಬಂದಾರ ಅಧಿಕಾರಿಗಳು ಅವ್ರವ್ರ ಲೆವೆಲ್ದಾಗ ಅವ್ರವ್ರು ಹೇಳಿ ಹೋಗಿದ್ದಾರೆ. ಇಲ್ಲಿಸ್ ಮಠ ರೀ ಮೊದಲನೇದಾಗಿ ಅವ್ರು ಮುಖ್ಯ ತೋರ್ಸಾತಾರು ಅವ್ರ ನೀರಾವರಿ ಇಲಾಖೆ ಅಧಿಕಾರಿಗಳು ರಕ್ಷಣೆ ತೋರ್ಸಾತಾರ. ಈಗ ಅದನ್ನ ಬಿಟ್ಟು ಕಸಿಂದ ನಮ್ಮ ಕೆಲಸ ಏನೈತಿ ನಮಗೆ ಮಾಡಿ ಕೊಡ್ಬೇಕು, ಶಾಶ್ವತ ಪರಿಹಾರ ಅಂತ ಬಂದೇವ್ರು ನಾವು ಇಲ್ಲಿ. ಮತ್ತು ನಾವು ಬಂದ ನಂತರ ಇಲ್ಲಿ 24 ತಾಸಿನ ಬಂಬಲೊಳಗೆ ನೀರು ಹೋಗಿ ಮುಟ್ಟೈತ್ರಿ. ಈಗ ಏನು ಮಾಡಿದಾರೆ, ದೊಡ್ಡ ಸಮಸ್ಯೆ ಮಾಡ್ಯಾರ. ಇದೊಂದು ಭಾಳ ಮುಖ್ಯವಾದ ಏನಂದ್ರೆ ಗೌರ್ಮೆಂಟ್ ಆದೇಶ, ಜಲಾಶಯದ ಆದೇಶ ಐತೆ, ಹಿರಣ್ಯಕೇಶದಲ್ಲ. ಇವ್ರು ಬರೆದು ಕೊಟ್ಟದ ನೀರಾವರಿ ಮೂಲ ಅವ್ರದ ಬರೆದು ಕೊಟ್ಟದೈತಿ, ಹಿರಣ್ಯಕೇಶಿ ನದಿ ಮೂಲದ ಐತ್ರಿ. ಇದು ಹಿರಣ್ಯಕೇಶಿ ನದಿ ಮೂಲ ನೀರನ್ನ 90 ದಿವಸ ಬಿಡ್ಬೇಕ್ರಿ ನಮ್ಗೆ ಹಾಸಾಕ ಮಳೆಗಾಲ ಸಮಯದಾಗ. ಈಗ ಕುಡಿ ನೀರಿಗೆ ಯಾಕೆ ಹಾಕ್ತಾರೆ ಇವ್ರ? ಈ ಸಮಯದಾಗ ಯಾಕೆ ಕುಡಿ ನೀರಿಗೆ ಹಾಕ್ತಾರೆ ಇವ್ರ ಅಧಿಕಾರಿಗಳು? ದೇವ್ರ ನೀರು ಕೊಟ್ಟಿದ, ಸರ್ಕಾರದವ್ರು ಮೋಟರ್ ಕೊಟ್ಟಿದಾರು. ಈಗ ನೋಡ್ರಿ 20 ವರ್ಷದಿಂದ 40-50 ಕೋಟಿ ಬಜೆಟ್ ಆಗಿದ್ರಿ. ಇವತ್ತಿನ ವಾತಾವರಣದಾಗ 300 ಕೋಟಿ ರೂಪಾಯಿಂದ 400 ಕೋಟಿ ರೂಪಾಯಿ ಬೇಕ್ರಿ ನನಗೆ ಕಾವಲಿ ಮಾಡ್ಬೇಕಾರೆ. ಮತ್ತೆ ರಾಚಪ್ಪ ಶಿವಪ್ಪ, ಭಾರತೀಯ ಕಿಸಾನ್ ಸಂಘ ಚಿಕ್ಕೋಡಿ.